ಸರ್ ಈಗ ಪ್ಯಾಂಕ್ರಿಯಾಟಿಸ್ ಒಂದು ಆಲ್ಕೋಹಾಲ್ ಇಂದ ಬರುತ್ತೆ. ಆಲ್ಕೋಹಾಲ್ ಇಂದ ಬಂದು ಕಲ್ಮಿನೇಟ್ ಇಂಟು ಪ್ಯಾಂಕ್ರಿಯಾಟಿಸ್ ಕ್ಯಾನ್ಸರ್ ಆಗುತ್ತೆ. ಡೈಜೆಷನ್ ಆಗೋ ಎನ್ಸೈಮ್ಸು ಅಬ್ನಾರ್ಮಲ್ ಆಗುತ್ತೆ. ಬಟ್ ಇದಕ್ಕೆ ನೋವಿಂದ ನರಳಬೇಕು. ಹೆಂಗೆ ನರಳ್ತಾರೆ ಅಂತಂದರೆ ಅದು ಅನ್ಥಿಂಕಬಲ್. ಅವ್ರಿಗೆ ಗೊತ್ತು ಇನ್ನು ಲೈಫ್ ಇಲ್ಲ ಅಂತ. ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ ಇಷ್ಟೇ ಅಂತ, ಅವರೇ ನನ್ನ ಹತ್ರ ಬರೋದು. ನಿಮ್ದು ಅಪಾಯಿಂಟ್ಮೆಂಟ್ ಇಲ್ಲ. ನಾನು ಅಂದ್ಕೊಂಡೆ ನನ್ನ ಮನಸ್ಸಲ್ಲಿ ಆತ್ಮದಲ್ಲಿ ಬದುಕಲ್ಲ ಅಂತ. ಹೊಟ್ಟೆ ನೋವು ಎಷ್ಟು ಗಂಟೆಗಳು ತಗೊಂಡು ನನ್ನ ಔಷಧಿ ತಗೊಂಡ್ಮೇಲೆ ಸರ್ 15 ನಿಮಿಷ. ಅಷ್ಟು ಪವರ್ಫುಲ್ ಇದೆ ನಾನು ಮಾಡಿರೋ ಒಂದು ಈ ಔಷಧಿ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಅರ್ಪಿಸುವಂಥ ಈ ವಿಶೇಷ ಹೆಲ್ತ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಈ ಒಂದು ಸೆಗ್ಮೆಂಟಲ್ಲಿ ತಾವು ನೋಡ್ತಾ ಬಂದಿರ್ಬೋದು, ಸಾಕಷ್ಟು ಜನ ನಿತ್ಯ ಅನುಭವಿಸ್ತಾ ಇರುವಂಥ ಪ್ರಚಲಿತದಲ್ಲಿ ತುಂಬ ಹೆಚ್ಚು ಎಕ್ಸ್ಪೆನ್ಸಿವ್ ಆಗಿರುವಂತಹ, ಜೊತೆಗೆ ಅದಕ್ಕೆ ಮೆಡಿಸಿನ್ನೇ ಇಲ್ವೇನೋ, ಗುಣಮುಖ ಆಗೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನುವಂಥ ವಿಚಾರಗಳ ಬಗ್ಗೆನೇ ನಾವು ಹೆಚ್ಚಿನದಾಗಿ ಫೋಕಸ್ ಮಾಡ್ತಾ ನಾವು ವೈದ್ಯರೊಂದಿಗೆ ಮಾಹಿತಿಯನ್ನು ಪಡ್ಕೊತಾ ಇರ್ತೀವಿ. ಅದೇ ರೀತಿಯಾಗಿ ಇವತ್ತು ನಾವು ಹೆಚ್ಚು ಜನರ ಜೀವಕ್ಕೆ ಮಾರಕ ಆಗುವಂತಹ ಕಾಯಿಲೆ ಬಂದರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಆಸ್ಪತ್ರೆಗಳಲ್ಲೂ ಕೂಡ ಖರ್ಚು ಮಾಡಬೇಕು. ಆ ರೀತಿಯಾದಂಥ ಒಂದು ಕಾಯಿಲೆ ಬಗ್ಗೆ ಮಾತಾಡ್ತೀವಿ. ಅದು ಬೇರೆ ಯಾವುದೂ ಅಲ್ಲ, ಪ್ಯಾಂಕ್ರಿಯಾಟಿಸ್ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ಯಾಂಕ್ರಿಯಾಟಿಸ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಿಯೋ ಆಯುರ್ವೇದದಲ್ಲಿ ಈ ಒಂದು ಕಾಯಿಲೆಗೆ ಯಾವ ಸೊಲ್ಯೂಷನ್ ಇದೆ ಅನ್ನೋದನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ರಾಜು ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಥ್ಯಾಂಕ್ ಯು. ಸರ್, ಈಗ ನಾನು ಹೇಳಿದಾಗೆ ಪ್ಯಾಂಕ್ರಿಯಾಟಿಸ್ ಎಷ್ಟೋ ಜನಕ್ಕೆ ಈ ಒಂದು ಕಾಯಿಲೆ ಯಾವುದು ಹೇಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಬಂದಿರೋರಿಗೆ ಸೊಲ್ಯೂಷನ್ ಏನಪ್ಪ, ಇದಕ್ಕೆ ಟ್ರೀಟ್ಮೆಂಟೇ ಇಲ್ವಾ, ಸಾವು ಒಂದೇ ಪರಿಹಾರನ ಅನ್ನುವಂಥ ಪ್ರಶ್ನೆ ಇದೆ. ಫಸ್ಟ್ ಆಫ್ ಆಲ್ ಈ ಪ್ಯಾಂಕ್ರಿಯಾಟಿಸ್ ಅಂದರೆ ಏನು ಸರ್? ಒಂದು ಹೇಳ್ತೀನಿ. ನಮ್ಮಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇದೆ. ಹಾಂ ಸರ್. ಆಲ್ಮೋಸ್ಟ್ ಲಿವರ್ ಕೆಳಗಡೆ ಇದೆ. ಅದರಲ್ಲಿ 2 ಗುಣ ಇದೆ. ಈಗ ಇದು ಪ್ಯಾಂಕ್ರಿಯಾಸ್ ಅಂತ ಇಟ್ಕೊಳ್ಳೋಣ. ಆಚೆ ಇರೋದು ಒಂದು ಗುಣ, ಒಳಗಡೆ ಇರೋದು ಒಂದು ಗುಣ. ಟೆಕ್ನಿಕಲಿ ನಾವು ಆಚೆ ಇರೋ ಗುಣನ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಇದು ಏನು ಆಕ್ಟಿವಿಟೀಸ್, ಒಳಗಡೆ ಇರೋದನ್ನ ಎಂಡೋಕ್ರೈನ್ ಆಕ್ಟಿವಿಟೀಸ್. ಈ ಒಳಗಡೆದು ಏನಾದ್ರೂ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಅಂದರೆ ಡೈಜೆಷನ್ ಆಗೋ ಎನ್ಸೈಮ್ಸು ಅಬ್ನಾರ್ಮಲ್ ಆಗ್ತವೆ. ಲೈಪೇಸ್ ಅಂತ, ಅಮೈಲೇಸ್ ಅಂತ. ಒಳಗಡೆ ಇರೋ ಇದು ಎಂಡೋಕ್ರೈನ್ ಅಂದರೆ ಬೀಟಾ ಸೆಲ್ಸು, ಇನ್ಸುಲಿನ್ ಉತ್ಪತ್ತಿ ಮಾಡೋದು. ಸೊ ಇದು ಈ 2 ಗುಣ ಇದೆ ಪ್ಯಾಂಕ್ರಿಯಾಸ್ಗೆ. ಲಿವರ್ಗೆಲ್ಲ ಇನ್ನೂ ಎಷ್ಟೆಷ್ಟೋ ಗುಣಗಳಿದೆ. ಈಗ ನಾವು ಇದನ್ನ ಇದು ಮಾಡುತ್ತೆ, ಸಿದ್ಧ ಇಟ್ಕೊಳಂತೆ. ಈಗ ಪ್ರಪಂಚದಲ್ಲಿ ಒಳಗಡೆ ಇರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ಸುಲಿನ್ ಉತ್ಪತ್ತಿಯಲ್ಲಿ ಅದಕ್ಕೆ ವಿಜ್ಞಾನ ಇದೆ. ಅವ್ರನ್ನ ಲೈಫ್ ಲಾಂಗ್ ಜೀವಿಸ್ಬೋದು. ಸೈಡ್ ಎಫೆಕ್ಟ್ ಏನಾಗಲಿ ಲೈಫ್ ಅವ್ರದ್ದು ಇರ್ತೈತೆ ವಿತೌಟ್ ನೋವು. ಅಫ್ಕೋರ್ಸ್ ಸ್ವಲ್ಪ ಇರ್ತದೆ. ನ್ಯೂರೋಪತಿ ಅಂತೆ, ರೆಟಿನೋಪತಿ ಅಂತೆ, ಅಂದರೆ ಏನು ಮೈಯೆಲ್ಲ ಇದಾಗೋದು, ಅವೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ ಇರ್ತದೆ. ಕಿಡ್ನಿ ಪ್ರಾಬ್ಲಮ್ ಅದು ಸೈಡ್ ಎಫೆಕ್ಟ್. ಬಟ್ ಇದಕ್ಕೆ ನೋವಿಂದ ನರಳಬೇಕು. ಹೆಂಗೆ ನರಳ್ತಾರೆ ಅಂತಂದ್ರೆ ಅದು ಅನ್ಥಿಂಕಬಲ್. ಎಲ್ಲ ಏಜ್ನವ್ರು ನೋಡಿದ್ದೀನಿ. ಪ್ಯಾಂಕ್ರಿಯಾಟಿಸ್ ಅಂತಂದ್ರೆ ಜನರಿಗೆ ಗೊತ್ತಿರೋದು ಈ ಆಲ್ಕೋಹಾಲ್ ಇಂದ ಬರುತ್ತೆ ಹಾಗೆ ಹೀಗೆ ಅಂತ. ಏನೂ ಲೈಫಲ್ಲೇ ಕುಡಿದೇ ಇರೋರು, ಚಿಕ್ಕ ಮಗುಗೂ ನಾನು ನೋಡಿದ್ದೀನಿ. 8 ವರ್ಷದ ಹುಡುಗಿ ನೋಡಿದ್ದೀನಿ. ಅವಳಿಗೆ ಇದು ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್ ಅಂತ ಇದಾಗಿರೋದು. ಅದಾದಮೇಲೆ 10 ವರ್ಷದ ಹುಡುಗರು, ಎಲ್ಲ ಏಜಸ್ಸು ನೋಡಿದ್ದೀನಿ. 10 ರಿಂದ 15 ವರ್ಷದಿಂದ ಸಫರ್ ಮಾಡಿರೋ ನೋಡಿದ್ದೀನಿ. ಅವರ ಶರೀರ ಸ್ಕೆಲಿಟನ್ ಆಗಿತ್ತು. 25 kg 26 kg ಆಗಿತ್ತು. 75-80 kg ಅಂತ ಒಳ್ಳೆ ಇದು ಏನೋ ಸ್ಕೆಲಿಟನ್ ಬಂದಂಗೆ ಬಂದರು. ಪ್ಯಾಂಟನ್ನ ಪಂಚೆ ಕಟ್ಕೊಂಡಿದ್ರು. ಅವ್ರ ಹೆಸರು ರವಿ ಅಂತ, ರವಿಕುಮಾರ್ ಅಂತ, ಮಂಡ್ಯದವರು. ಬಾಯ್ಲರ್ ಕೆಲಸ ಮಾಡ್ತಾರೆ. ಅವರು ಬಂದಾಗ ಅವರ ಹೆಂಡತಿ ಮತ್ತು ಅವರ ತಮ್ಮ ಅಂತ ಕಾಣ್ತಿ ಇಟ್ಕೊಂಡು ಬಂದಿದ್ರು. ನಾನು ಅಲ್ಲೇನೇ ಒಂದು ಔಷಧಿ ಕೊಟ್ಟೆ. ಸರ್ ಏನು ಕೊಟ್ಟರು ಒಮಿಟ್ ಮಾಡ್ಕೊಳ್ತಾರೆ. ಇಂಟರ್ವೀನಸ್ ಫುಡ್ ಅಂದರೆ ಗೊತ್ತಲ್ಲ, ಲಿಕ್ವಿಡಲ್ಲಿ
ಇದರಲ್ಲಿ ಕೊಡ್ತಾರೆ ವೈನ್ಸಲ್ಲಿ. ಸೊ ಇಂಟರ್ವ್ಯೂನಸ್ ಫುಡ್ಡಲ್ಲಿ ಕೊಡ್ತಾಯಿದ್ರು. ಹಾಗೆ ಎಲ್ಲ ಸ್ಕೆಲಿನ್ ಆಗಿ ಸತ್ತೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತು ನಾನು ಸಾಯ್ತಾ ಇದ್ದೀನಿ, ಅದಾದರೆ ಬ್ರೀತಿಂಗ್ ಬಾಡಿ. ಅವ್ರಿಗೆ ನಾನು ಸಾರಿ ವಾಮಿಟ್ ಮಾಡ್ಕೊಳ್ತೀನಿ ಈಗ ನಾನು ಕೊಟ್ಟರೆ ಅಂತ ಔಷಧಿ. ನಾನು ನೋಡಪ್ಪ ವಾಮಿಟ್ ಮಾಡಿದ್ರೆ ನಮ್ಮವ್ರು ಒರೆಸ್ತೀನಿ ಏನು ತೊಂದರೆ ಇಲ್ಲ, ನಾನೇ ಕುಡಿಸ್ಬೇಕು ನಿನಗೆ ಅಂತ ಕುಡಿಸ್ದೆ. ನಾನು ಅಂದ್ಕೊಂಡೆ ನನ್ನ ಮನಸ್ಸಲ್ಲಿ ಆತ್ಮದಲ್ಲಿ ಇವ್ರು ಬದುಕಲ್ಲ ಅಂದ್ಕೊಂಡೆ. ನಾನು ಅಂಥವ್ರಿಗೆ ನಂಬರು ಕೊಟ್ಟಿದ್ದೀನಿ, ನನಗೆ ನಂಬರ್ ಕಾಲ್ ಮಾಡಲಿಲ್ಲ. ಸೊ ನಾನು ಅಂದ್ಕೊಂಡೆ ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ ಅಂದ್ಕೊಂಡೆ. 21ನೇ ದಿನದಲ್ಲಿ ನಮ್ಮ ಆಫೀಸ್ ಟೆಲಿಫೋನ್ ಮಾಡಿದ್ದಾರೆ ಡಯಟಿಷಿಯನ್ಗೆ, ಸಾಹೇಬ್ರನ್ನ ಕೇಳ್ರಿ ಕಾಲ್ ಸೂಪ್ ನಾನು ಕುಡಿಬೋದು ಅಂತ. ಖುಷಿ ಆಗೋಗಿ ಬದುಕಿದ್ದಾರೆ ಅಂತ. ನಾನು ಬೇಗ ಮೇಲಕ್ಕೆ ಹೋಗ್ಬೇಕಂದ್ರೆ ಕಾಲ್ ಸೂಪ್ ಕುಡಿಯಕ್ಕೆ ಕೇಳ್ರಿ, ಇನ್ನೂ ಚೆನ್ನಾಗಿ ಆರೋಗ್ಯ ಇರ್ಬೇಕಂದ್ರೆ ನಾನು ಹೇಳಿದಂಗೆ ಸ್ವಲ್ಪ ಮೂತಿ ನೆಟ್ಕಿಟ್ಕೊಂಡು ಏನು ತಿನ್ಬೇಕು ಏನು ತಿನ್ಬೋದು ಅಂತ ಹೇಳಿದೆ. ಅವ್ರಿಗೆ ಎಷ್ಟು ಚೆನ್ನಾಗಾದ್ರು ಅಂತಿಕಬಲ್. ಅದೇ ರೀತಿನೇ ರೀಸೆಂಟ್ ಒಂದು ಪೇಷಂಟ್ ನೋಡಿದೆ. ಶಿ ಈಸ್ 21 year old, BCom ಗ್ರ್ಯಾಜುಯೇಷನ್ ಓದ್ತಾ ಇದ್ದಾರೆ, 20 years. ಸೊ ಆ ಹುಡುಗಿದು ಭಾರಿ ಚೆನ್ನಾಗಿತ್ತು. ನನಗೆ 1 ತಿಂಗಳ ಆಗಿ ಬಂದು ಚೆನ್ನಾಗಿ ಆಗಿಲ್ಲ ಅಂದರೆ ನನಗೆ ಮೈಯೆಲ್ಲ ಕಂಪನ ಆಗೋಗ್ಬಿಡ್ತದೆ, ಇರಿಟೇಷನ್. ಯಾಕಂದ್ರೆ ಏನೋ ತಪ್ಪು ಮಾಡಿದ್ದಾರೆ ಅಂತ. ಈಗ ರಿಸಲ್ಟ್ಸು 10ರಲ್ಲಿ 8-9 ಬಂದರೆ 100% ರಿಸಲ್ಟ್ಸು. ಯಾಕೆ ಬರಲಿಲ್ಲ? ನಾನು ಆ ಹುಡುಗಿನೇ ಭಯಕ್ಕೆ ಹಿಡಿದೆ. ಅವರ ಅಪ್ಪ ಮತ್ತು ಅಣ್ಣ ಆಚೆ ಇದ್ದರು, ಜಸ್ಟ್ ಬರ್ತಾಯಿದ್ರಿ. ಹುಡುಗಿ ಮೊದಲೇ ಬಂದು ಚೇಂಬರಲ್ಲಿ ಕೂತ್ಕೊಂಡಿದ್ರು. ಸೊ ನೀನು ಆಗಲ್ಲಮ್ಮ, ಬೆಟರ್ ನೀನು ನನ್ನ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ಬೇಡ್ರ. 1 ತಿಂಗಳಲ್ಲಿ ಆಗಿಲ್ಲ ಅಂದರೆ ಜನ್ಮದಲ್ಲಿ ನಿನಗೆ ಆಗಲ್ಲ ನಂದು. ಈಗ ನಾನೆಲ್ಲ 3 ದಿನದಿಂದ 1 ವಾರಕ್ಕೆ ಶುರು ಹೋಗೋದು, 15 ದಿನ ಅಂದರೆ ಅದು ಮ್ಯಾಕ್ಸಿಮಮ್. ಅದು ಅದಾದಮೇಲೆ ಒಂಥರ ರಿವರ್ಸಲ್ ಆಗಬೇಕಂದ್ರೆ 6 ತಿಂಗಳವರೆಗೂ ತೊಗೊಳ್ಬೇಕು, 6 ತಿಂಗಳ ವರ್ಷ, ಆ ರೀತಿ ಅಂತ. ನಾನು ಗರಂ ಆಗೋಗಿದ್ದೆ. ಈ ಹುಡುಗಿ ಸರಿಯಾಗಿ ಏನು ನಾನು ಹೇಳಿದ್ದು ಫಾಲೋ ಮಾಡ್ತಾ ಇಲ್ಲ ಆಹಾರ ಪದ್ಧತಿ ಅಂತ. ಮತ್ತೆ ಅವರಪ್ಪ ಅಣ್ಣ ಬಂದರು. ನಾನಂದ್ರೆ ತಗೊಳ್ಳೇಬೇಡ ಮೆಡಿಸಿನ್ ಅಂತ ಹೇಳಿದೆ. ನನಗೇನು ಅಂದರೆ 1 ತಿಂಗಳು ತಗೊಂಡು ಯಾಕೆಂದ್ರೆ ಅವರು ಕಷ್ಟಪಟ್ಟು ದುಡ್ದಿರ್ತಾರೆ. ಆ ದುಡ್ಡಲ್ಲಿ ತಗೊಂಡು 1 ತಿಂಗಳಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ಯಾಕೆ ದುಡ್ಡು ಎಷ್ಟು ಮಾಡಬೇಕು, ಅದು ನನ್ನ ಪ್ರಿನ್ಸಿಪಲ್. ಇಮ್ಮಿಡಿಯೇಟ್ಲಿ ಅವರಪ್ಪ ಅಂದ್ರೆ ಇಲ್ಲ ಸರ್, ಚೆನ್ನಾಗಿದ್ರೆ 80%ಗಿಂತ ಮೇಲೆ ಚೆನ್ನಾಗಿದ್ರೆ, ಎಕ್ಸಾಮ್ ಬರೆಯಕ್ಕೆ ಲಾಸ್ಟ್ ಟೈಮ್ ಹೋಗಿಲ್ಲ, ಎಕ್ಸಾಮ್ ಬರೆದಿದ್ದು ಬಂದಿದ್ದಾಳೆ, ಹೊಟ್ಟೆ ನೋವೆಲ್ಲ ಆಲ್ಮೋಸ್ಟ್ ಹೊಟ್ಟೋಗಿದೆ. ಮತ್ತು ಅಣ್ಣ ಮತ್ತು ಅಪ್ಪ ಸಪೋರ್ಟ್ ಮಾಡಿದರು. ಆಮೇಲೆ ಕೇಳಿದೆ ಯಾಕಮ್ಮ ಹಂಗಲ್ಲ ಸರ್, ಎಲ್ಲ 100% ಏನೂ ಇಲ್ದಂಗೆ ಆಗೋಗ್ಬಿಡ್ತದೆ ಅನ್ನೋ ಒಂದು ಉದ್ದೇಶನ ಹಂಗೆ ಹೇಳಿದೆ ಅಂತಂದರು. ಅಂದರೆ ತಾತ್ಪರ್ಯ ಏನು ಅಂದರೆ ಅಷ್ಟು ಚೆನ್ನಾಗುತ್ತೆ. ಸೊ ಈಗ ನಾನು ಈ ಎಪಿಸೋಡಲ್ಲಿ ಒಬ್ಬ ಲೇಡಿದು ಅರೌಂಡ್ 60 ವರ್ಷ ಅವ್ರದ್ದು ಪಾಪ, ಅಮ್ಮದು ನಾನ್ ಆಲ್ಕೋಲಿಕ್. ಸೊ ಅವರಿಗೆ ಪ್ಯಾಂಕ್ರೈಟಿಸ್ ಬಂದು ಜೊತೆಯಲ್ಲಿ ಡಯಾಬಿಟಿಸು ಆಗಿ, ಅಂದರೆ ಬೋತ್ ಒಳಗಿನ ಪಾರ್ಟು ಹೊರಗಿನ ಪಾರ್ಟು, ಎಂಡೋಕ್ರೈನ್ ಗ್ಲ್ಯಾಂಡು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಎರಡೂ ವರ್ಕ್ ಆಗಲೇ ಇದ್ದಕ್ಕೆ ಇನ್ಸುಲಿನಲ್ಲಿದ್ದರು. ನನ್ನ ಹತ್ರ ಬಂತಾರೆ. ಅಂದರೆ ಈಗೆಲ್ಲನೂ ಸೋಷಿಯಲ್ ಮೀಡಿಯಾದಿಂದ ಪಟ್ಟನ್ನು ಗೊತ್ತಾಗ್ಬಿಡ್ತೈತೆ, ಏನು ಕಷ್ಟ ಆಗಲ್ಲ. ಆಮೇಲೆ ಅದು ಆಟೋಮೆಟಿಕ್ಲಿ ವಿಡಿಯೋ ಬರ್ತಾ ಇರ್ತದೆ, ಪಾಪಪ್ ಆಗ್ತಾ ಇರ್ತದೆ, ಒಂದು ನೋಡಿಬಿಟ್ರೆ. ಸೊ ಎಲ್ಲ ತಯಾರಾಗಿ ಬಂದಿದ್ರು. ಸೊ ನಾನಂದೆ ನನ್ನ ಹತ್ರ ಬಂದರೆ ಎಲ್ಲ ಮೆಡಿಸಿನ್ ಬಿಡಕ್ಕೆ ರೆಡಿ ಇರಬೇಕಪ್ಪ ಅಂತ ಹೇಳಿದ್ರು. ಆಯ್ತು ಸರ್, ಎಲ್ಲ ಬಿಟ್ಬಿಡ್ತೀವಿ. ಎಲ್ಲ ಬಿಟ್ಟರು. ಜಸ್ಟ್ 1 ತಿಂಗಳು ಆದಮೇಲೆ ಬಂದರು. ಸೊ ಯು ಕಾಂಟ್ ಇಮ್ಯಾಜಿನ್ 1 ತಿಂಗಳಿಗೆ ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ಅದು ಅನ್ಥಿಂಕಬಲ್. ಸೊ 1 ತಿಂಗಳಲ್ಲೇ ಅವ್ರಿಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದಿದೆ. ಇನ್ಸುಲಿನ್ ಬಿಟ್ಟಿದ್ದಾರೆ, ಎಲ್ಲ ಎವ್ರಿಥಿಂಗ್ ಇಸ್ ನಾರ್ಮಲ್. ಆ ರೀತಿ ನಮ್ಮ ಬಾಡಿಯಲ್ಲಿರೋ ಆರ್ಗನ್ಸು ಡಿಸ್ಫಂಕ್ಷನ್ ಆಗಿರೋವು ಫಂಕ್ಷನ್ ಆಗುತ್ತೆ, ಕೆಲಸ ಮಾಡದೇ ಇರೋರು. ಏನಂದರೆ ಅದಕ್ಕೆ ಯಾವ ರೀತಿ ಊಟ ಬೇಕು ಅಂದರೆ ಪೋಷಕಾಂಶಗಳು, ಹಾರ್ಮೋನ್ಸು, ಅದನ್ನು ಪಂಪ್ ಮಾಡೋ ಹಂಗೆ ಆ ಸಣ್ಣ ರಕ್ತನಾಳ, ಕೆಪಿದ್ರೀಸ್ ಮತ್ತು ಮೈಕ್ರೋ ಕೆಪಿದ್ರಿ ಅಂತೀವಿ, ಅದನ್ನು ನಾವು ಆ್ಯಕ್ಟಿವೇಟ್ ಮಾಡೋದು. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ನ್ಯೂ ಆಯುರ್ವೇದ ಮತ್ತು ಈ ಮಿರಕಲ್ ಡ್ರಿಂಕ್ಸ್ ಪ್ರಾಡಕ್ಟ್ಸ್. ಓಕೆ ಸರ್, ಈ ಪ್ಯಾಂಕ್ರಿಟಿಸ್ ಬಂದಿರೋ ನಾನು ನೋಡಿದ್ದೀನಿ. ಸಾಯಕ್ಕೆ ಅಂದರೆ ಬದುಕಕ್ಕಾಗದೇ ಇರೋ ಅಷ್ಟು ಸಾಯೋಷ್ಟು ಸಂಕಟ ಕೊಡುವಂಥ ಹೊಟ್ಟೆ ನೋವು. ಎಸ್, ಅದು ಅವ್ರ ಹತ್ರ ಕೇಳಿದಾಗ ನಮಗೆ ಬಂತೇನೋ ಅನ್ನೋ ಅದು ಒಂದು ಉದಾಹರಣೆ ಹೇಳ್ತೀನಿ. ಜನಕ್ಕೆ ಹೇಳಿದಾಗ ಒಂದು ಹಾಸ್ಪಿಟ್ಲಿಂದ ಬಂದರು, ವೆರಿ ರೀಸೆಂಟ್ 1 month ಎಪಿಸೋಡ್ ಬಂದರು.
ಫಸ್ಟ್ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಹ್ಮ್ ಪಾಪ ಅವ್ರು ಡಾಕ್ಟರ್ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ದಾರೆ, ಆಗಲಿಲ್ಲ. ಹ್ಮ್ ಈಗೇನು ಒಂದು ಮೆಡಿಕಲ್ ಕಾಲೇಜ್ಗೆ ಹೋಗಿದ್ದಾರೆ. ಹ್ಮ್ ಮೆಡಿಕಲ್ಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಹ್ಮ್ ಅವರು ಒಂದ್ಸರಿ ಇಲ್ಲಿಗೆ ಬರೋಣ, ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದಾರೆ. ಹ್ಮ್ ನನ್ನ ಹತ್ರ ಬಂದಿದ್ದಾರೆ. ಕೋಇನ್ಸಿಡೆಂಟ್ಲಿ ನಾನಿದ್ದೆ. ಹ್ಮ್ ಒಂದು ಮಗು, ಚಿಕ್ಕ ಮಗು, ಹ್ಮ್ ಅವರ ಮಿಸ್ಸಸ್ಸು, ಅವರು, ಹ್ಮ್ ಆ ಮಿಸ್ಸಸ್ ಅವರ ಅಣ್ಣ, ಹ್ಮ್ ಅಂದರೆ ಬ್ರದರ್ ಇನ್ ಕರ್ಕೊಂಡ್ಬಂದಿರೋದು. ಏನು ಅಂತಂದರೆ ಹೊಟ್ಟೆ ನೋವು ಅಂದರೆ ವಿಪರೀತ ಹೊಟ್ಟೆ ನೋವು. ಹ್ಮ್ ಸೊ ನನಗೇನು ಪ್ರತಿಯೊಂದರ ಮೇಲೇನೂ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡುವಂಥ ನನಗೆ ಕುತೂಹಲ. ಹ್ಮ್ ನಾನೇನು ಮಾಡಿದೆ, ಅದಕ್ಕೇನು ಔಷಧಿ ಕೊಡಬೇಕು, 3 ಸಿರಪ್ ಹ್ಮ್ ನಮ್ಮ ಪಿ ಎಗೆ ಹೇಳ್ಬಿಟ್ಟು ಹ್ಮ್ ಅವ್ರಿಗೆ ಕೊಡಿ ಅಂತ ಹೇಳಿದೆ. ಹ್ಮ್ ನೋಡ್ರಿ ಹೆಂಗೆ ಅದನ್ನು ಹೇಳಿದ್ರೆ ನಿಮ್ಗೆ ಖುಷಿ ಆಗ್ತಿತ್ತು. ಹ್ಮ್ ಸೊ ಕೊಟ್ಟೆ. ಹ್ಮ್ ಹೋದರು, ನನ್ನ ನಂಬರ್ ಕೊಟ್ಟೆ. ಹ್ಮ್ ನನಗೆ ಎಷ್ಟೊತ್ತಿಗೆ ಇವ್ರು ನೋವಾಯಿತು, ನನಗಂತೂ ನಂಬಿಕೆ ಇದೆ ಹ್ಮ್ 1 ಡೇನಲ್ಲಿ ಹೋಗ್ತದೆ ನೋವು, ಹ್ಮ್ ಹೊಟ್ಟೆ ನೋವು ಅಂತ. ಸೊ ನೆಕ್ಸ್ಟ್ ನೈಟೇ ಮೆಸೇಜ್ ಮಾಡಿದರು, ಹ್ಮ್ ಈ ರೀತಿ ಇದಾಗಿದೆ ಅಂತ. ಹ್ಮ್ ಈಗ ಒಂದು 3 ಡೇಸ್ ಹಿಂದೆ ಬಂದಿದ್ರು ನನ್ನ ಹತ್ರ. ಹ್ಮ್ ನಾನು ಕೇಳಿದೆ, ಹ್ಮ್ ಎಷ್ಟು ಗಂಟೆಗಳು ತಗೊಂಡು ನನ್ನ ಔಷಧಿ ತಗೊಂಡ್ಮೇಲೆ ಹೊಟ್ಟೆ ನೋವುದಕ್ಕೆ? ಸರ್ 15 ನಿಮಿಷ. ಹ್ಮ್ ಐ ವಾಸ್ ಶಾಕ್ಡ್. ಹ್ಮ್ ಅಷ್ಟು ಪವರ್ಫುಲ್ ಇದೆ ನಾನು ಮಾಡಿರೋ ಒಂದು ಈ ಔಷಧಿ. 15 ನಿಮಿಷ ಕೊಟ್ಟೈತಂತೆ. ಹ್ಮ್ ಮತ್ತೆ ಸಂಜೆ ಮತ್ತೆ ಬಂತಂತೆ, ಸ್ವಲ್ಪ ಮತ್ತೆ ಹೋಯ್ತಂತೆ. 3 ದಿನಕ್ಕೆ ಸ್ಟೆಬಿಲೈಸ್ ಆಗೋಯ್ತು. ಹ್ಮ್ ಹ್ಮ್ ಅಂದರೆ ಆವಾಗ ನಾನೆಲ್ಲ ಇವ್ರು ಡಾಕ್ಯುಮೆಂಟ್ ತೊಗೊಳ್ತಾ ಇರ್ತೀನಲ್ಲ, ಡಾಕ್ಯುಮೆಂಟೇಷನ್ಸು, ನನಗೆ ಕುತೂಹಲ. ನಂದು ಇವಾಗ ಕಿಡ್ನಿ ಸ್ಟೋನ್, ಹ್ಮ್ ಕಿಡ್ನಿ ಸ್ಟೋನ್ ಇದ್ದ ಪೇಯ್ನ್ ಇದ್ದವರು ಹ್ಮ್ ನರಳ್ತಾ ಇರ್ತಾರೆ ಪಾಪ ಅವರು. ಹೌದು. ನಾನು 1 ಡೇ ತಗೊಳುತ್ತೆ, ಮ್ಯಾಕ್ಸಿಮಮ್ 2 ದಿನ. ಒಬ್ಬ ಜೆಂಟಲ್ಮ್ಯಾನ್ ಬಂದ, ಹ್ಮ್ ಅವ ಎಲ್ಲ ಇಡೀ ಫ್ಯಾಮಿಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದ 1 ವಾರದಲ್ಲಿ. ಎಲ್ಲೋ ಫೇಸ್ ತೊಗೊಂಡಿದ್ದೀನಲ್ಲ ಅಂತಾರೆ. ಕಿಡ್ನಿ ಸ್ಟೋನ್ ಸರ್, ನಾನು ಕಿಡ್ನಿ ಸ್ಟೋನ್ ಎಷ್ಟು ದಿನಕ್ಕೆ ಹೋಯ್ತಪ್ಪ ನೋವು ಸರ್? 6 ಗಂಟೆಗೆ ಹೊರಟೋಯ್ತು ನೋವು ಅಂತ. ಅಂದರೆ ಅಷ್ಟು ಪವರ್ಫುಲ್ ಇದೆ ನಮ್ಮ ಆಯುರ್ವೇದ. ಹ್ಮ್ ಏನು ನಾನು ಸ್ಪೆಷಲ್ ಮಾಡಿದೆ ಅಂದರೆ ಆಯುರ್ವೇದನ ಅಲೋಪತಿಕ್ ಒಂದು ಪ್ರಿನ್ಸಿಪಲ್ಸಲ್ಲಿ ತಗೊಂಡು ಬಂದ್ಬಿಟ್ಟೆ. ಹ್ಮ್ ಹ್ಮ್ ವಾತ ಇಲ್ಲ, ಪಿತ್ತ ಇಲ್ಲ, ಕಫ ಇಲ್ಲ. ಹ್ಮ್ ಅಲೋಪತಿಕ್ ಪ್ರಿನ್ಸಿಪಲ್ಸ್ ಏನಿದೆ ಅದೇ ಪ್ರಕಾರ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹ್ಮ್ ಏನೇನು ರಾ ವೆಜಿಟಬಲ್ ಜ್ಯೂಸು, ಅದು ಇದು. ಅಲ್ಟಿಮೇಟ್ಲಿ ಆಯುರ್ವೇದಲ್ಲೂ ಅದೇ ಇರೋದು, ಆಹಾರನೇ ಔಷಧಿ. ಸೊ ಇಲ್ಲಿಯೂ ಅದೇ. ನಾನೇಂದರೆ ಈಗ ಜಾಯಿಂಟ್ ಪೇನು ವಾತಿದ್ರೆ ಮೊಸರು ತಿನ್ಬೇಡ್ರಿ ಅಂತಾರೆ. ನಂದು ಕ್ವಶನ್ನು, ಮೊಸರಲ್ಲಿ ಹೈಯೆಸ್ಟ್ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ, ಅದು ಬೇಕು ಅಂತ ನಾನು. ಅಂದರೆ ಅಲೋಪತಿಕ್ ಟೈಪು. ಸೊ ಈಗ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಒಂಥರ ಇದು ಹೈಬ್ರಿಡೈಸೇಷನ್ ಇದ್ದಂಗೆ ನ್ಯೂ ಆಯುರ್ವೇದ. ನಮ್ಮ ಟ್ರೆಡಿಷನಲ್ 1000 ವರ್ಷಗಳದ್ದು ಸೈನ್ಸ್, ಅಲೋಪತಿಕ್ದು ವೆಲ್ ಡಿಫೈನ್ಡ್ ಪ್ರಿನ್ಸಿಪಲ್ಸ್, ಅಷ್ಟೇ. ಅದನ್ನು ಬ್ಲೆಂಡ್ ಮಾಡಿದ್ದೀನಿ ಅಷ್ಟೇ. ಆಹಾರ ಪದ್ಧತಿ ಹೇಗಿರ್ಬೇಕು ಅಂತ ಹೇಳ್ತೀವಿ ನೋಡ್ರಿ, ಫಸ್ಟು ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಏನು, ಕರಿದ ಪದಾರ್ಥಗಳನ್ನು ತಗೊಳ್ಬಾರ್ದು. ನಂಬರ್ 1 ಫ್ರೈಡ್ ಐಟಮ್ಸ್. ಫ್ರೈಡ್ ಐಟಮ್ಸ್. ಎರಡನೇದೇನು, ಆಲ್ಕೋಹಾಲು ಅವೆಲ್ಲ ಮುಟ್ಟಬಾರ್ದು ತಗೊಳ್ಳೋರು. ಮೂರನೇದು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯಗಳು 60% ಮೇಲೆ ತಿನ್ನಬೇಕು. 60%. ಹಾಂ, ಓಕೆ ಸರ್. ತಟ್ಟೆ ಮುಂದೆ ಬಂತು ಅಂದರೆ ಮ್ಯಾಕ್ಸಿಮಮ್ ಸ್ವಲ್ಪ ಮನೆಯವರು ಹೆಂಗೆ ಸರ್ ಕೊಡೋದು ಏನು ನಂಗೆ ಏನಿಲ್ಲಮ್ಮ, 3-4 ಕಟೋರಿ ಇಟ್ಬಿಡ್ರಿ. ಕಟೋರಿ ಅಂದರೆ ಕಪ್ ಬೌಲು, ಅದು ಇಂಗ್ಲೀಷ್ ವರ್ಡ್ನೇ ಸರ್. ಸೊ ಬೌಲ್ ಇಟ್ಬಿಡ್ರಿ. ಒಂದು ಬೌಲಲ್ಲಿ ಅನ್ನ, ಇನ್ನೊಂದು ಬೌಲ್ನಲ್ಲಿ ಸೊಪ್ಪಿನ ಪಲ್ಯ, ಇನ್ನೊಂದು ಬೌಲ್ನಲ್ಲಿ ತರಕಾರಿ ಪಲ್ಯ ಅಥವಾ ಸಾಂಬಾರು, ಇನ್ನೊಂದು ಕೋಸಂಬರಿ. ಸೊ ಆಟೋಮೆಟಿಕ್ಲಿ ಸ್ವಲ್ಪ ಅನ್ನ ಎಲ್ಲೆಲ್ಲ ತಿಂತಾರಲ್ಲ, ಸೊ ಫೈಬರ್ ಜಾಸ್ತಿ ಆಗ್ತೈತೆ. ಹೌದು. ಆಮೇಲೆ ಇದು ಹಸಿ ತರಕಾರಿ ಜ್ಯೂಸ್ 2 ಸರಿ, ಆಮೇಲೆ ಬಾಳೆದಿಂಡು ರಸ ಸಿಕ್ಕಿದ್ರೆ 2 ಸರಿ. ಇದು ಇಂಪಾರ್ಟೆಂಟ್ ಏನು, ನನ್ನ ಔಷಧಿ ಇಲ್ಲಾಂದ್ರೆ ಕೆಲಸ ಆಗಲ್ಲ, ಅದು ಅಂತ ಹೇಳ್ತೀನಿ. ಕೆಲವರೆಲ್ಲ ಏನು ಡಯಟ್ ಮಾಡಲ್ಲ, ಬರೀ ಆಗ್ಲೇ ಹೇಳಿದ್ನಲ್ಲ, 15 ನಿಮಿಷದಲ್ಲೇ ಹೊಟ್ಟೆ ನೋವು ಹೋಯ್ತು ಅಂತ. ಅಲ್ಲಿ ಯಾವ ಡಯಟ್ ಇಲ್ಲ, ಯಾವ ಆಹಾರ ಪದ್ಧತಿ ಇಲ್ಲ. ನಾನು ಯಾಕೆ ಆಹಾರ ಪದ್ಧತಿ ಹೇಳ್ತೀನಿ ಅಂದ್ರೆ, ಇದ್ರ ಜೊತೆ ಆಹಾರ ಪದ್ಧತಿ ತಗೊಂಡ್ರೆ ಜಾಸ್ತಿ ತಿಂಗಳು ತಗೊಳ್ಳೋದು ಬೇಡ, ಅವರು ಸುಮ್ಮನೆ ಹಣ ಪೋಲ್ ಮಾಡೋದು ಬೇಡ, ಬೇಗ ಗುಣಮುಖರಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅದನ್ನ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡೋದು. ಆಮೇಲೆ ಒಂದ್ಸರಿ ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು, ಅದು ನಮ್ಮ ಹೊಟ್ಟೆಲಿರೋ ಮೈಕ್ರೋಬ್ಸ್ಗೆ ಆಹಾರ. ಈಗ ನಾನೇನು ಡೆವಲಪ್ ಮಾಡಿದ್ದೀನಿ ಅದು ಅದರ ಆಹಾರ ಅಂತ ನಾನು ಹೇಳ್ಬೋದು. ಇಲ್ಲಾಂದ್ರೆ ಇದು ಮ್ಯಾಜಿಕ್ ಅಂತೂ ಅಲ್ಲ, ಯಾವ ಕೆಮಿಕಲ್ಸ್ ಇಲ್ಲ, ಯಾವುದೂ ಇಲ್ಲ. ಅದನ್ನ ಪೋಷಣೆ ಮಾಡ್ತದೆ. ಅಂದ್ರೆ ಆ ಒಂದು ಏನಿದೆ ಆ ಒಂದು ಆರ್ಗನ್ಗೆ ಅದು ಪೋಷಣೆ ಮಾಡ್ತದೆ. ಸೊ ಅಷ್ಟು ಪವರ್ಫುಲ್ ಇದು, ಅಷ್ಟು ನಮ್ಮ ಏನೋ ಇದು ಆಯುರ್ವೇದದಲ್ಲಿ ಪವರ್ ಇದೆ.
ಸರ್ ಇದು ಹೇಗೆ ಬರುತ್ತೆ ಅನ್ನುವಂಥದ್ದು ಸರ್? ಸಿ, ಒಂದು ಆಲ್ಕೋಹಾಲ್ ಇಂದ ಬರುತ್ತೆ. ಆಲ್ಕೋಹಾಲ್ ಇಂದ ಬಂದು ಕಲ್ಮಿನೇಟ್ ಇಂಟು ಪ್ಯಾಂಕ್ರಿಯಾಟಿಸ್ ಕ್ಯಾನ್ಸರ್ ಆಗುತ್ತೆ. ಆ ಲೆವೆಲ್ಲು ಇದೆ. ಕೆಲವರು ಆಲ್ಕೋಹಾಲ್ ಇಲ್ದೇನೆ ಪ್ಯಾಂಕ್ರಿಯಾಟಿಸ್ ಆಗುತ್ತೆ, ಮತ್ತೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಚಿಕ್ಕ ಮಕ್ಕಳಿಗೆಲ್ಲ ಬರ್ತಾವಲ್ಲ, ಅವ್ರು ಜನರಲ್ಲಿ ಕುಡಿದಿಲ್ಲ. ಒಂದು ಹುಡುಗ 15 ವರ್ಷ ಅವಂದು ತಗೊಂಡಿದ್ದೀನಿ ಟೆಸ್ಟ್ ಮಾಡಿ. ಯಾಕಂದ್ರೆ ನನ್ನಲ್ಲಿ ಬರೋದೇ ಮ್ಯಾಕ್ಸಿಮಮ್ ಲಿವರ್ ಸಿರೋಸಿಸ್, ಲಿವರ್ ಫೇಲ್ಯೂರು ಅಂದ್ರೆ ಕ್ರಾನಿಕ್ ಲಿವರ್ ಡಿಸೀಸ್ ಅಥವಾ ಲಿವರ್ ಸಿರೋಸಿಸ್ ಅನ್ಬೋದು, ಪ್ಲಸ್ ಇದು ಪ್ಯಾಂಕ್ರಿಯಾಟಿಸ್, ಮತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಡಯಾಬಿಟಿಸ್ನವ್ರೆ, ಆಮೇಲೆ ಕ್ಯಾನ್ಸರ್ನವ್ರು ಬರೋದು ಮ್ಯಾಕ್ಸಿಮಮ್. ಯು ಕಾಂಟ್ ಇಮ್ಯಾಜಿನ್ ಒಂದು ತಿಂಗಳಿಗೆ ಎಷ್ಟು ಚೆನ್ನಾಗಿದೆ ಹುಡುಗ 15 ವರ್ಷ. ಸೊ ಆ ರೀತಿ ಆಗುತ್ತೆ. ಆಮೇಲೆ ಅದು ಹೇಳಿದ್ನಲ್ಲ ಪ್ರಿಬಯೋಟಿಕ್ಸ್, ಅದು ಇದು ತೊಗೊಳ್ಬೇಕು. ಬಟ್ ಏನಂದ್ರೆ ನನ್ನ ಹತ್ರ ಬಂದವರು ರಿಲಿಜಿಯಸ್ ಆಗಿ ಚಾಚು ತಪ್ಪದೆ ಅದನ್ನ ಫಾಲೋ ಮಾಡ್ತಾರೆ. ಅವ್ರಿಗೆ ಗೊತ್ತು ಇನ್ ಲೈಫ್ ಇಲ್ಲ ಅಂತ. ಇನ್ನೊಬ್ಬರದ್ದು ಕತೆ ಹೇಳ್ತೀನಿ. ಕತೆ ಹೇಳಿದಷ್ಟು ಜನಕ್ಕೆ ಕರೆಕ್ಟ್. ಚಿಕ್ಕಬಳ್ಳಾಪುರದ ಹುಡುಗ 19 ವರ್ಷ. ಇದರಲ್ಲಿ 2 ಟೈಪ್ ಇರುತ್ತೆ ಪ್ಯಾಂಕ್ರಿಯಾಟಿಸ್ ಬಂದ್ರೆ. ಒಬ್ಬರು ಅತಿ ದಪ್ಪ ಆಗ್ತಾರೆ, ಇನ್ನೊಬ್ರು ಅತಿ ಸಣ್ಣಕ್ಲಾಗ್ತಾರೆ. ಅವ ಅತಿ ದಪ್ಪ ಆಗಿದೆ. ಸೊ ನನ್ನ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಮತ್ತೇನೋ ಸ್ವಲ್ಪ ಹಣವಂತರು, ಮತ್ತೆ ಯಾವುದೋ ಒಂದು ಹಾಸ್ಪಿಟ್ಲ್ಗೆ ಹೋದ್ರು. ಸೊ ಕೊನೆಯಲ್ಲಿ ಅವ್ರು ಹೇಳಿದ್ರು ಒಂದು 30-40 ಲಕ್ಷ ಖರ್ಚಾಯ್ತಂತೆ. ಮತ್ತೆ ಪ್ರಾಬ್ಲಮ್ಸ್ ಜಾಸ್ತಿ ಆಯ್ತು. ಮತ್ತೆ ನಾನು ಟ್ರೀಟ್ಮೆಂಟ್ ತಗೊಂಡ್ರು. ಸೊ ಸರಿ ಆಯ್ತು. ಆ ರೀತಿ ಆಹಾರ ಪದ್ಧತಿ ಭಾರಿ ಇಂಪಾರ್ಟೆಂಟ್. 6ನೇ ಔಷಧಿ ಅಂತ ಯಾಕೆ ಹೇಳೋದು? ಎಲ್ಲ ಅದನ್ನ ಹೇಳೋದು. ಈ ಕಡೆಗೆ ನಮ್ಮ ಇದು ಏನ್ಸೆಂಟ್ ಮೆಡಿಕಲ್ ಸೈನ್ಸ್ನ ಪಿತಾಮಹ ಇದು ಯಾರು ಚರಕ ಹೇಳ್ತಾನೆ, ಆಹಾರಿ ಪರಮೌಷಧಂ. ಈ ಕಡೆಗೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಇದು ಪಿತಾಮಹ ಹೇಳ್ತಾನೆ ಗ್ರೀಕ್ ಇವರು ಹಿಪೋಕ್ರಟಿಸ್. ಇಫ್ ಯು ಟೇಕ್ ಫುಡ್ ಆಸ್ ಅ ಮೆಡಿಸನ್, ಯು ವಿಲ್ ನಾಟ್ ಟೇಕ್ ಮೆಡಿಸನ್ ಆಸ್ ಅ ಫುಡ್. ಆಹಾರವನ್ನ ನೀವು ಮೆಡಿಸನ್ ಹೆಂಗೆ ತಗೊಂಡ್ರೆ ಮೆಡಿಸನ್ ಅನ್ನ ಆಹಾರ ಹೆಂಗೆ ತಗೊಳ್ಳಲ್ಲ ಅಂತ. ಈಗ ದೋಸೆ ಇರ್ತೈತೆ, ಮಸಾಲೆ ದೋಸೆ 3 ತಿಂದ್ಬಿಡ್ತಾರೆ, ಅದ್ರಲ್ಲಿ ಒಂದೇ ತಿಂಡಿ. ಈಗ ಮದುವೆಗಳಲ್ಲಿ ಅಲ್ಲಿ ಇಲ್ಲಿ ಹೋಯ್ತಿದ್ದಾರೆ, ಬೀಗರ ಊಟದಲ್ಲಿ ಎಲ್ಲ ಇರ್ತೈತೆ. ಸೊ ಎಂದು ತಿನ್ಲೇ ಇಲ್ಲ ಅಂತಾರೆ, ತಿಂದ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಆರ್ಗನ್ಸ್ಗೆ ಅಷ್ಟನ್ನ ಡೈಜೆಷನ್ ಮಾಡೋ ಶಕ್ತಿ ಇರಲ್ಲ. ಸೊ ಪ್ರಾಬ್ಲಮ್ ಶುರು ಆಗುತ್ತೆ. ಓಕೆ ಸರಿ. ಎಲ್ಲ ಆಲ್ಮೋಸ್ಟ್ ಕಾಯಿಲೆಗಳಿಗೆ ನೀವು ಟ್ರೀಟ್ಮೆಂಟ್ನ ಜೊತೆಗೆ ಅದು ಆಲ್ಮೋಸ್ಟ್ ಎಲ್ಲ ಯಾರು ಇನ್ನೇನು ಬದುಕಲ್ವೋ ಎಲ್ಲಾ ಡಾಕ್ಟರ್ಸ್ ಹೇಳ್ತಾರೆ ಇಷ್ಟೇ ಅಂತ, ಅವರೇ ನನ್ನ ಹತ್ರ ಬರೋದು. ಕರೆಕ್ಟ್ ಸರ್. ಸೊ ಅಂತಾವು ಅಂದ್ರೆ ಅದನ್ನ ಟರ್ಮಿನಲ್ ಸ್ಟೇಜ್ ಅಂತಾರೆ ಅಥವಾ ಎಂಡ್ ಸ್ಟೇಜ್ ಅಂತಾರೆ, ಅವ್ರನ್ನೇ ನಾನು ಟ್ರೀಟ್ ಮಾಡೋದು. ಜೀವನದ ಕೊನೆಗಳಿಗೆ ನನಗೇನಂದ್ರೆ ನಂದು ಯಾವಾಗಲೂ ಒಂಥರ ಮೊನ್ನೆ ಇದರಲ್ಲಿ ವರ್ಸ್ಟ್ ಸ್ಟೂಡೆಂಟ್ ಅನ್ನ ರ್ಯಾಂಕ್ ತರಿಸ್ಬೇಕು. ಈ ಚೆನ್ನಾಗಿ ರ್ಯಾಂಕ್ ಸ್ಟೂಡೆಂಟ್ ನೀವು ಮತ್ತೆ ರ್ಯಾಂಕ್ ತರೋದು ಏನು ಉಪಯೋಗ ಇಲ್ಲ. ಸೊ ಆದ್ರಿಂದ ನನಗೆ ಇಂಥ ಬಂದಾಗ ನನಗೆ ಖುಷಿ ಆಗುತ್ತೆ. ಇವರಿಗೆ ನಾನು ಹೋಪ್ಸ್ ಕೊಡ್ತೀನಿ. ಎಷ್ಟು ನನಗೆ ಖುಷಿ ಆಗ್ತದೆ ಅಂದ್ರೆ, ನಾನು ಅವ್ರಿಗೆ ಏನೋ ತಪ್ಪು ತಿಳ್ಕೊಡ್ಲಿ, ನಾನು ಹೇಳ್ತಾ ಇರೋದೇ ನನಗಂತೂ ಖುಷಿ ಆಯ್ತಪ್ಪ, ಇವತ್ತು ನೀವು ಬಂದ್ರಿ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಇದಕ್ಕೆ ನಾನು ಸಾಲ್ವ್ ಮಾಡೋಂತಹ ದೇವರು ಕೃಪೆ ಇದ್ರಲ್ಲಿ ಕೊಟ್ಟಿದ್ದೇವೆ ನನ್ನ ಹತ್ರ ಅಂತ. ಆ ರೀತಿ ಎಲ್ಲ ಆಲ್ಮೋಸ್ಟ್ ಎಕ್ಸೆಪ್ಟ್ ಮೋಟಾರ್ ನ್ಯೂರಾನ್ ಡಿಸೀಸ್ MND ನಾನು ನೋಡಿಲ್ಲ, ಮಸ್ಕ್ಯುಲರ್ ಡಿಸ್ಟ್ರೋಫಿ ನಾನು ನೋಡಿಲ್ಲ. ಅಂದ್ರೆ ಚಿಕ್ಕ ಮಕ್ಕಳು ನೋಡ್ತಾರೆ ಎಲ್ಲ ಮಸಲ್ಸ್ ಎಲ್ಲ ಇದಾಗ್ಬಿಟ್ಟು ಪಾಪ ಡಿಸೇಬಲ್ಡ್ ಆಗ್ಬಿಡ್ತಾರೆ, ಡಿಫ್ರೆಂಟ್ಲಿ ಏಬಲ್ಡ್ ಆಗುತ್ತೆ. ಆಮೇಲೆ ವಿಟಿಲಿಗೋ ವೈಟ್ ಪ್ಯಾಚಸ್ ನಾನು ನೋಡಿಲ್ಲ. ಅದು ಬಿಟ್ಟು ಸ್ವಲ್ಪ ನಾಲ್ಗೆ ರುಚಿ ಅಂದ್ರೆ ಮೂತಿ ಇಟ್ಕೊಂಡ್ರೆ ರಿಸಲ್ಟ್ಸ್ ಅಂತೂ ಅವ್ರ ಕೈಲಿ ಇರ್ತೈತೆ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ ಸರ್, ನನ್ನ ಕಳೆದ ಇಂಟರ್ವ್ಯೂಗಳಲ್ಲಿ ಕೆಲವೊಂದಷ್ಟು ನೀವು ಟ್ರೀಟ್ಮೆಂಟ್ನ ಜೊತೆಗೆ ಆಹಾರ ಪದ್ಧತಿ ಜೊತೆಗೆ ಯೋಗನೂ ಸಜೆಸ್ಟ್ ಮಾಡ್ತಿದ್ರಿ. ಇದ್ರಲ್ಲಿ ಏನಾದರೂ ಬ್ರೀತಿಂಗ್ ಬಾರಿ ಇಂಪಾರ್ಟೆಂಟ್. ಸರ್, ನಮ್ಮ ಇಡೀ ಬಾಡಿನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ದ ಬೆಸ್ಟ್ ಯೋಗದಲ್ಲಿರೋದು ಮೆಡಿಟೇಷನ್. ನಾನು ಅದನ್ನ ಪ್ರಚಾರ ಮಾಡ್ತೀನಿ. ವಿಪಾಸನ ಅಂದ್ರೆ ಕಣ್ಮುಚ್ಕೊಂಡು ಬರೀ ಉಸಿರನ್ನ ಅಬ್ಸರ್ವ್ ಮಾಡೋದು. ಇದು ಲಾರ್ಡ್ ಬುದ್ಧ ಇದು ಮಾಡಿದ್ದು. ಸೇಫಿಯನ್ ಅಂತ ಒಂದು ಬುಕ್ ಬಂದಿದೆ, ಒಂದು 2-3 years ಹಿಂದೆ ಬಂತು. ಅದರಲ್ಲಿ ಒಂದು ಚಾಪ್ಟರ್ ಬರೆದಿದ್ದಾನೆ. ಅವ ಜೂಯಿಶ್ ಆಥರ್, ಹ್ಯೂಮನ್ಸ್ ಬಗ್ಗೆ ಬರೆದಿರೋದು. 70,000 years ಹಿಸ್ಟ್ರಿ. ಮೆಡಿಕಲ್ ಸೈನ್ಸ್ ಅಲ್ಲಿ 2,500 years ಹಿಂದೆನೆ ಬೆಸ್ಟ್ ಕೊಡುಗೆ ಕೊಟ್ಟಿರೋದು ಲಾರ್ಡ್ ಬುದ್ಧ. ಇದು ಏನೋ ಮೆಡಿಟೇಷನ್ ಅಂತ. ಆಲ್ಮಂಡ್ ಸೈಜ್ ಒಂದು ಗ್ಲ್ಯಾಂಡ್ ಇರ್ತದೆ ಈ ಇಲ್ಲಿ ಹಿಂಭಾಗದಲ್ಲಿ, ಅದನ್ನ ಹೈಪೋಥಾಲಮಸ್ ಗ್ಲ್ಯಾಂಡ್ ಅಂತಾರೆ. ಅದಕ್ಕೊಂದು ಗಾರ್ಡ್ ಇರ್ತದೆ ಮೆಸೇಜಸ್ ಕೊಡೋದು, ಅದನ್ನ ಪಿಟ್ಯುಟರಿ ಗ್ಲ್ಯಾಂಡ್ ಅಂತೀವಿ. ಅದರ ಮುಖಾಂತರ ಈ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಿಡಿದು
ಹ್ಮ್ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ವರೆಗೂ ಕನೆಕ್ಟಿವಿಟಿ ಇದೆ. ಹ್ಮ್ ನೀವು ಮೆಡಿಟೇಷನ್ ಮಾಡಿದಾಗ ಅವೆಲ್ಲ ನಾಕ್ ಆಗ್ತವೆ, ಹ್ಮ್ ಎದ್ದು ಬಿಡುತ್ತವೆ, ಎನಾರ್ಮಸ್ ಎನರ್ಜಿ ಬರುತ್ತೆ. ಹ್ಮ್ ಅದು ಎಂಥ ಪೇಯ್ನ್ ಇರಲಿ, ಹ್ಮ್ ಎಂಥ ನಿದ್ದೆ ಇಲ್ಲದೆ ಇರಲಿ, ಜಸ್ಟ್ ಮುಂದ್ಕೊಂಡು ಇನ್ನೇನು ದೇವ್ರು ನೆನೆಸ್ಕೊಳ್ಳೋದು ಅವೆಲ್ಲ ಏನು ಬೇಕು, ಏನೇ ಇಲ್ಲ. ಹ್ಮ್ ದೇವ್ರ ಅವ್ರೊಳಗಡೆನೇ ಇರ್ತೈತೆ. ಹೌದು. ಬರೀ ಕಣ್ಣು ಮುಚ್ಕೊಂಡು ಉಸಿರು ಹೋಗೋದಂದ್ರೆ ಪ್ರಾಣ ಹೋಗೋದು, ಉಸಿರು ಹೇಳ್ಕೊಳ್ಳೋದು ಪ್ರಾಣ ಬರೋದು. ಅದನ್ನ ಅಬ್ಸರ್ವ್ ಮಾಡ್ಬೇಕಷ್ಟೇ. ಮುಂದ್ಕೊಂಡು ಹ್ಮ್ ಮುದ್ರಾಸನ ಆಗಲಿ, ಯಾವ ಆಸನ ಬೇಕಾರಾಗಲಿ, ಪದ್ಮಾಸನದಲ್ಲಿ ಕೂತ್ಕೊಂಡ್ಲಿ, ಚೇರಲ್ಲಿ ಕೂತ್ಕೊಂಡ್ಲಿ, ಕಂಫರ್ಟ್ ಇರ್ಬೇಕಷ್ಟೇ. ಅವು ಮಾಡ್ತಾ ಎಂಥ ಎನರ್ಜಿ ಬರ್ತದೆ ಅಂದರೆ ಹೊಸ ಐಡಿಯಾಸ್ ಬರ್ತೈತೆ. ಅವೆಲ್ಲ ಒಂದು ಬುಕ್ ಇಟ್ಕೊಳ್ಬೇಕು, ಹೊಸ ಐಡಿಯಿಂದ ಅಂತ ಕಣ್ಬಿಡ್ಬೇಕು. ಸಡನ್ ಕಣ್ಬಿಟ್ರೆ ಒಂಥರ ಇದಾಗ್ತದೆ, ಲೈಟ್ ಇಮಿಡಿಯೇಟ್ಲಿ ನೋಟ್ ಮಾಡ್ಕೊಳ್ರಿ. ಯಾಕೆಂದ್ರೆ ಒಂದೊಂದು ಟೈಮ್ ಮರ್ತೋಗ್ಬಿಡ್ತೀವಿ ಹೊಸ ಐಡಿಯಾಸ್ ಬಂದಾಗ. ಮತ್ತೆ ಕಣ್ಣು ಮುಚ್ಕೊಂಡು ನಮ್ಮ ಏಜ್ ಎಷ್ಟಿರುತ್ತೆ ಅಷ್ಟು ಮಾಡೋದಂತೂ ನಂಬರ್ 1. ಈಗ ನನಗೆ 65 ರನ್ನಿಂಗ್ ಇದೆ, 65 ನಿಮಿಷ ಮಾಡಿದ್ರೆ ಸೂಪರ್, ಬಟ್ ಮಾಡೋಕ್ಕಾಗಲ್ಲ. ಸೊ ಆದರೂ ರಾತ್ರಿ ಹೊತ್ತು ಮಲ್ಕೊಂಡಾಗ, ಕೂತ್ಕೊಂಡಾಗ, ಆಮೇಲೆ ಜರ್ನಿ ಮಾಡೋ ಹೊತ್ತಿನಲ್ಲಿ ಇದನ್ನು ಅವಾಗ ಏನಾದರೂ ಹೊಸ ಹೊಸ ಇಶ್ಯೂ ಬರ್ತೈತೆ. ಏನು ನಾವು ಮರ್ತೋಗಿರ್ತೀವಿ, ಏನೋ ಅವೆಲ್ಲ ಬರ್ತಾ ಇರ್ತೈತೆ. ಅಂದರೆ ಅಷ್ಟು ಪವರ್ಫುಲ್. ಎರಡನೇದು ಪ್ರಾಣಾಯಾಮ. ಇದು ಮೆಡಿಟೇಷನ್ ಆಯಿತು. ಇದು ಇದು ಏನು ಮೆಡಿಟೇಷನ್ ನಾವು ಕನ್ನಡದಲ್ಲಿ ಏನಂತೀವಿ, ಧ್ಯಾನ. ಸೊ ಈಗ ನಾನು ಪ್ರಾಣಾಯಾಮ ಮಾಡ್ತೀನಿ. ಪ್ರಾಣಾಯಾಮ ಅಂದರೆ ಅದು ಬೇಸಿಕಲಿ ಲಂಗ್ ಎಕ್ಸಸೈಸ್. ಅದರಲ್ಲಿ 3 ಹೇಳ್ತೀನಿ. ಒಂದು ಭಸ್ರಿಕೆನೆಂದು ಇಟ್ಕೊಂಡದು. ಸೊ ಹಿಂಗೆ ಹೇಳ್ಕೊಳ್ಳೋದು, ಹಿಂಗೆ ಈಗೇನು ಬಿಡಬೇಕು, ಅದು 1 ಸೆಟ್ ಅಂಥದ್ದು 40 ಸೆಟ್ ಮಾಡಬೇಕು. 40 ಸೆಟ್ ಅಂದರೆ 10 ಸೆಟ್ಟಿಗೆ ಒಂದೊಂದು ಅಂದ್ಕೋಬೇಕು. 4 ಸೆಟ್ 20 ನಿಮಿಷ ಹಂಗೆ ಹೊರಟೋಗುತ್ತೆ. ಅದಾದ್ಮೇಲೆ ಕಪಾಲಭಾತಿ. ಇದು ಅದನ್ನು 1000 ಸೆಟ್ ಮಾಡೋದು. 100 ಸೆಟ್ಗೆ 10 ಸ್ಟಾರ್ಟ್ ವಿತ್ 100, 200, 300. ಆಮೇಲೆ ಅನ್ಲೋಮ ವಿಲೋಮ, ಲೆಫ್ಟಲ್ಲಿ ತಗೊಂಡ ರೈಟಲ್ಲಿ ಬಿಟ್ಟ, ರೈಟಲ್ಲಿ ತಗೊಂಡ ಲೆಫ್ಟಲ್ಲಿ ಬಿಟ್ಟ. ಅದನ್ನ 5 ಸೆಟ್ ಮಾಡ್ದ. 5 ಸೆಟ್ ಅಂದ್ರೆ 20 ಅದಂಗೆ ಆಗ್ತೈತೆ. ಸೊ 4 ಸೆಟ್ ಒಂದ್ಸರಿ 5 ಮಾಡ್ದ. ಯಾಕಂದ್ರೆ ಮರ್ತೋಗ್ಬಿಡ್ತೀವಿ. ಅದು ಆ ಕೌಂಟಿಂಗ್ ಮಾಡೋದೇನೆ ಅದು ಒಂದು ಮೆಡಿಟೇಷನ್. ಯಾಕಂದ್ರೆ ನೀವು ಕೌಂಟ್ ಮಾಡೋದ್ರಲ್ಲೇ ಇರ್ತೀರಿ, ಹೌದು, ಬೇರೆ ಬರೋದಿಲ್ಲ. ಅವಾಗ ಏನಾಗುತ್ತೆ, ಎನಾರ್ಮಸ್ ಎನರ್ಜಿ ಬರ್ತದೆ. ಯಾರಿಗೆ ಇನ್ಸುಮಿನಿಯಾ ಮತ್ತೆ ಡಿಪ್ರೆಷನ್ನು ಮತ್ತೆ ಏನೋ ಪೇಯ್ನು ಅವೆಲ್ಲ ಇತ್ತು ಅಂದ್ರೆ ಇವೆಲ್ಲ ಮಾಡ್ತಂದ್ರೆ ಅವ್ರ ಅನುಭವಗಳು ಬರೀ 1 day 2 ಡೇನಲ್ಲಿ ಆಗುತ್ತೆ. ಆಮೇಲೆ ಕೆಲವರೆಲ್ಲ ಇನ್ನೊಂದು ಸುಮ್ಮನೆ ಬ್ರೈನನ್ನು ಪೊಲ್ಯೂಟ್ ಮಾಡ್ತಾರೆ. ನಿಮಗೆ ಆತ್ಮ ಸ್ವಚ್ಛ ಇರಬೇಕು, ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಹಾಗೇ ನೀವು ಮೆಡಿಟೇಷನ್ ಮಾಡ್ಬೇಕಂತ. ಆಸ್ ಸಚ್ ಹ್ಯೂಮನ್ಗೆ ಏನಾದ್ರು ವೀಕ್ನೆಸ್ ಇರ್ತದೆ, ಏನಾದ್ರು ತಲೆಗೆ ಬರ್ತೈತೆ, ತಲೆಗೆ ಹೋಗ್ತೈತೆ. ಹೌದು, ಅದು ಕೆಟ್ಟದ್ದು ಅನ್ಬೋದು ಅಥವಾ ಒಳ್ಳೇದು ಅನ್ಬೋದು. ಹಂಗಿತ್ತು ಅಂದ್ರೆ ಮೆಡಿಟೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆಸ್ ಎ ಹ್ಯೂಮನ್ ಬೀಯಿಂಗ್ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಸೊ ಅದನ್ನ ನಾವು ಅಕ್ಸೆಪ್ಟ್ ಮಾಡಬೇಕು, ಒಳ್ಳೇದನ್ನ ಕೆಟ್ಟದ್ದು ಬಿಡಬೇಕು. ಈಗ ನೀವು ಕಣ್ಣು ಮುಚ್ಕೊಂಡು ನೀವು ಯೋಚನೆ ಮಾಡಿದ್ರೆ ನಿಮ್ಮ ಆತ್ಮ ಏನ್ ಹೇಳುತ್ತೆ ನಿಮ್ಮ ಬಗ್ಗೆ. ನಾನು ಕಣ್ಣು ಮುಚ್ಕೊಂಡು ನನ್ನ ಆತ್ಮನೂ ಅದೇ ಹೇಳೋದು. ನಾವೇನ್ ಮಾಡ್ತೀವಿ, ಒಳಗಡೆ ಒಂದಿರುತ್ತೆ, ನಾವು ಎಕ್ಸ್ಪ್ರೆಸ್ ಒಂದ್ ಮಾಡ್ತೀವಿ. ಬಟ್ ಆದ್ರೆ ಎಲ್ಲ ನಮ್ಮ ಮಾನವ ಜನಾಂಗದ್ದು ಸೇಪಿಯನ್ಸ್ದು ಒಂದೇ ಬುದ್ಧಿ ಅಂತ ಹೇಳ್ತೀನಿ ನಾನು. ಓಕೆ ಸರ್, ಇಲ್ಲಿವರೆಗೂ ಪ್ಯಾಂಕ್ರೆಟಿಸ್ಗೆ ಯಾವ ರೀತಿ ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಆಹಾರ ಪದ್ಧತಿ, ಟ್ರೀಟ್ಮೆಂಟು, ಯೋಗ, ಧ್ಯಾನ, ಒಂದಂತೂ ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳದೆ ಹೊಟ್ಟೆನ ಒಂದ್ ತಕ್ಷಣ ನನ್ನ ಹತ್ರಕ್ಕೆ ಬಂದ್ರೆ ನಮ್ಮ ಡಾಕ್ಟರ್ ಇರ್ತಾರೆ. ಅವ್ರೇನೋ ದೇವ್ರಿಗೆ ಒಳ್ಳೇದು ಮಾಡಿದ್ದಾರೆ, ಒಳ್ಳೆ ಜನಕ್ಕೆ ಮಾಡಿದ್ದಾರೆ, ಅವ್ರ ಕರ್ಮ ಇಮಿಡಿಯೇಟ್ಲಿ ಹೊಟ್ಟೆ ನೋವಿಂದ ಆಚೆ ಹೋಗ್ತಾರೆ ಅಂತ ಹೇಳ್ಬೋದು. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಅವ್ರ ಕರ್ಮ ಒಂದ್ 2 ದಿನ ತಿನ್ಲೇಬೇಕು ಆಮೇಲೆ ಅಂತ. ಈಗ ಮೊನ್ನೆ ಒಂದು ಹುಡುಗ ಬಂದಿದ್ದ, ಸಡನ್ ಆಗಿ ಯಾವಾಗ ಅಂದ್ರೆ 2 ತಿಂಗಳಾಗಿದ್ದು. ಅವನು ಹೇಳಿದ, ನೀನು ನಿಜವಾಗ್ಲೂ ದೇವ್ರೇನೋ ನೀನು ಒಳ್ಳೆ ಮಾಡಿದ್ದೆ ಅಂತ ಕಾಣ್ತೀವಿ, ಹಿಂದಿನ ಬೇಗ ಬಂದಿದ್ಯಾ ಆ ರೀತಿ. ಇನ್ನೊಂದು ನಾನು ಜೋಕ್ ಹೇಳ್ತೀನಿ, ನಾನು ಅತಿಶಯೋಕ್ತಿ ಎಲ್ಲ ಅಹಂಕಾರ ಅಲ್ಲ. ಈ ನಮ್ದು ಹಳೆ ಒಂದು ಜೋಕ್ ಇತ್ತು, ಊರಿಗೆ ಬಂದು ಹುಡುಗಿ ನೀರಿಗೆ ಬರ್ಲೇಬೇಕು ಅಂತ. ಅಂದ್ರೆ ಹೊಸ ಈ ಪ್ರಾಬ್ಲಮ್ಸ್ ಬಂದ್ರೆ ನಾಲೆಡ್ಜ್ ಗೊತ್ತಾಗಿ ಬರ್ಲಿಲ್ಲ ಅಂದ್ರೆ ಅವ್ರೇನೋ ಮಾಡಿದಾರೆ ಕರ್ಮ ಅಂತ ಹೇಳ್ತೀನಿ. ಯಾಕೆಂದ್ರೆ ಈ ಸೈನ್ಸ್ ಡೆವಲಪ್ ಮಾಡಿದ್ದೀನಿ, ಅದನ್ನ ರೀಪಿಂಗ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಸೊ ಅದು ಬಿಟ್ಟು ಇಲ್ಲ ಇದೆ ಅಂತಂದ್ರೆ ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಇದಕ್ಕಿಲ್ಲ. ಇಲ್ಲಿ ಏನೇನೂ ಇಲ್ಲ.
ಒಂದು ಸಣ್ಣ ತೃಣ ಅನ್ಬೋದು. ಸೊ ಆ ಟೈಪ್ ಇದ್ರದ್ದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ಯಾಂಕ್ರೆಟಿಸ್ ಬಗ್ಗೆ ಡಾಕ್ಟರ್ ರಾಜು ಸರ್ ನಿಯೋ ಆಯುರ್ವೇದದಲ್ಲಿ ಅವರು ಕಂಡುಹಿಡಿದಿರುವಂಥ ಸೈನ್ಸಲ್ಲಿ ಯಾವ ರೀತಿಯಾದಂಥ ಒಂದು ಪರಿಹಾರ, ಜೊತೆಗೆ ಈ ಪೇಯ್ನ್ ಇದೆಯಲ್ಲ, ಈ ಪ್ಯಾಂಕ್ರೆಟಿಸ್ ಬಂದವ್ರ ಹೊಟ್ಟೆ ನೋವಿದೆಯಲ್ಲ, ಅದು ಬಹುಶಃ ಒಂದು ಗರ್ಭಿಣಿ ಅನುಭವಿಸೋಕ್ಕಿಂತ ನೋವಿಗಿನ್ನ ಜಾಸ್ತಿ ನೋವನ್ನು ಅನುಭವಿಸ್ತಾರೆ. ಅದಂತೂ ಸತ್ಯ. ಈಗ ಆಲ್ರೆಡಿ ಆ ಥರದವ್ರು ಸಾಕಷ್ಟು ಜನ ಬಂದು ಅವರ ಒಂದು ನಿಜವಾದಂಥ ಅದು ಸಂಕಷ್ಟ ಅಂತ ಹೇಳ್ಬೋದು, ಆ ಸಂಕಷ್ಟಕ್ಕೊಂದು ಪರಿಹಾರ ಅಂತೂ ರಾಜು ಸರ್ ಕಡೆಯಿಂದ ಸಿಕ್ಕಿದೆ. ಈ ರೀತಿಯಾಗಿ ನಿಮ್ಮಲ್ಲೂ ಕೂಡ ಯಾರು ಸಮಸ್ಯೆಯನ್ನು ಅನುಭವಿಸ್ತಿದ್ದು ಅಥವಾ ನೀವೇ ಅನುಭವಿಸ್ತಾ ಇದ್ದು, ನಿಮ್ಗೆ ಏನಾದ್ರು ಮಾಹಿತಿ ಇಲ್ಲಂದ್ರೆ ಈ ಒಂದು ಮಾಹಿತಿನ ಶೇರ್ ಮಾಡಿ. ಸೊ ಈ ಒಂದು ಟ್ರೀಟ್ಮೆಂಟನ್ನು ನೀವು ಪಡ್ಕೊಳೋದ್ರಿಂದಾಗಿ, ಬೇರೆಯವ್ರಿಗೆ ಹೇಳೋದ್ರಿಂದಾಗಿ ಕೂಡ ನಿಮಗೆ ಸರ್ ಹೇಳ್ತಾರೆ ಏನಂದರೆ ಅವರೇ ನಿಮ್ಮ ಪಾಲಕ್ ದೇವರು ಅಂತ ಹೇಳಿ. ಈಗ ನೀವು ಇದು ನೋಡಿ ಯಾರು ಒಬ್ರು ಗೊತ್ತಿಲ್ಲದಿರೋ ಶೇರ್ ಮಾಡಿದ್ರೆ ಅವ್ರ ಪಾಲಕ್ ನೀವೇ ದೇವರಾಗ್ತೀರಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.